ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಸರ್, ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ. ಸರ್, ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದ್ದೀವಿ. ಸರ್, ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 ವೀಕ್ಸ್ ಅಲ್ಲಿ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದ್ದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು 7 ಫ್ಲೋರ್ ಬಿಲ್ಡಿಂಗ್. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ಲು ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದರೊಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನಾವು ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ. ಅವ್ರಿಗೆ ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬ್ಯಾಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್,
ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಆಗಸ್ಟ್ 27ರಂದು ರಾಜಭವನ ಚಲೋ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ಮಹಾಒಕ್ಕೂಟದ ರಾಜ್ಯ ಸಂಚಾಲಕ ಅನಂತ ನಾಯಕ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಾಗ ಸಂವಿಧಾನದ ಮೂಲ ತತ್ವಗಳನ್ನು ಹಾಗೂ ಪ್ರಜಾಪ್ರಭುತ್ವದ ಆಶಯಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜಭವನವನ್ನು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಕಚೇರಿಯನ್ನಾಗಿ ಪರಿವರ್ತಿಸಿಕೊಂಡಿದ್ದಾರೆ ಎಂದು ದೂರಿದರು. ಆದರೆ ಈ ದಾಖಲೆಗಳನ್ನೆಲ್ಲವನ್ನೂ ಕೂಡ ಗಮನಿಸದೆ, ಅದರ ವರದಿಯನ್ನು ಕಾಯದೆ, ಒಂದು ರಾಜ್ಯದ ಹೈಕೋರ್ಟಿನ ಸ್ಥಾನಮಾನ ಇರುವಂತಹ ನ್ಯಾಯಾಧೀಶರು ಇದನ್ನು ತನಿಖೆ ಮಾಡ್ತಾ ಇದ್ದರೆ ಆ ತನಿಖೆಗೆ ಸಹಕರಿಸಿ ಇದಕ್ಕೆ ಬೇಕಾಗುವಂಥ ಮಾಹಿತಿಯನ್ನು ಪಡ್ಕೊಂಡು ಚರ್ಚೆ ಮಾಡೋದ್ರ ಬದಲಾಗಿ ಮಾನ್ಯ ಸಿದ್ದರಾಮಯ್ಯನವ್ರನ್ನ ತೇಜೋವಧೆ ಮಾಡುವಂಥ ಕೆಲಸ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಮತ್ತು ಅದರ ಹಿಂದೆ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು, ರಾಜ್ಯ ಸರ್ಕಾರವನ್ನು ಬೀಳಿಸಬೇಕು ಅನ್ನುವಂತಹ ದೊಡ್ಡ ಷಡ್ಯಂತ್ರ ಇವತ್ತು ಅದರ ಹಿಂದೆ ಇರೋದನ್ನು ಕಾಣ್ತಾ ಇದ್ದೀವಿ. ಈ ಕೆಲಸಕ್ಕಾಗಿ ರಾಜಭವನವನ್ನು ಇವತ್ತು ದುರುಪಯೋಗ ಪಡಿಸ್ಕೊಂಡಿರೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ನಾನೊಬ್ಬ ಕಾನೂನು ವಿದ್ಯಾರ್ಥಿಯಾಗಿ ನಿಮ್ಮ ಜೊತೆಗೆ ಒಂದು ಮಾತನ್ನು ಹಂಚ್ಕೊಳ್ತೇನೆ. ರಾಜ್ಯಪಾಲರು ರಾಜಭವನ ಇದು ನಾಡಿನ ಸಂವಿಧಾನದ ಹಕ್ಕುಗಳನ್ನು ಸಂರಕ್ಷಣೆ ಮಾಡೋಕ್ಕಿರುವಂತಹ ಒಂದು ದೊಡ್ಡ ವ್ಯವಸ್ಥೆ. ಆ ಗೌರವಿತವಾಗಿದ್ದಂಥ ವ್ಯವಸ್ಥೆಯನ್ನು ಇವತ್ತು ಹಾದಿ ಬೀದಿಯಲ್ಲಿ ಮಾತಾಡಿಕೊಳ್ಳುವಂಥ ಸಂದರ್ಭವನ್ನು ತಂದು ಇವರು ಸೃಷ್ಟಿ ಮಾಡಿದ್ದಾರೆ. ಯಾವುದೇ ಒಂದು ರಾಜ್ಯಪಾಲರು ತನಿಖೆಗೆ ಆದೇಶ ಮಾಡಬೇಕಂತಂದರೆ ರಾಜ್ಯ ಸರ್ಕಾರದ ಸಂಸ್ಥೆಗಳು ವಿಚಾರಣೆ ಮಾಡಿ ತನಿಖೆ ಮಾಡಿ ವರದಿಯನ್ನು ಸಲ್ಲಿಸಬೇಕು. ಆ ವಿಚಾರಣಾ ತನಿಖಾ ವರದಿಗಳನ್ನು ಪರಿಶೀಲನೆ ಮಾಡಿ ಅವುಗಳ ಆಧಾರದಲ್ಲಿ ಮುಂದಿನ ಕ್ರಮಕ್ಕಾಗಿ ಅವರು ಆದೇಶಗಳನ್ನು ಮಾಡಬೇಕು. ಆದರೆ ಮಾನ್ಯ ಸಿದ್ದರಾಮಯ್ಯನವರ ಈ ಪ್ರಕರಣದಲ್ಲಿ ನಮ್ಮ ಲೋಕಾಯುಕ್ತ ತನಿಖೆ ಮಾಡಿಲ್ಲ, ನಮ್ಮ SIT ತನಿಖೆ ಮಾಡಿಲ್ಲ, ನಮ್ಮ ACB ತನಿಖೆ ಮಾಡಿಲ್ಲ, ಅಥವಾ ನಮ್ಮ CBI CID ತನಿಖೆ ಮಾಡಿಲ್ಲ, ಅಥವಾ ನಮ್ಮ ಪೊಲೀಸ್ ಇಲಾಖೆ ಕೂಡ ತನಿಖೆ ಮಾಡಿಲ್ಲ. ಯಾರೋ ಖಾಸಗಿ ವ್ಯಕ್ತಿ ರಾಜ್ಯಪಾಲರಿಗೆ ಪ್ರತಿದಿನ 100 ಜನ ಖಾಸಗಿ ವ್ಯಕ್ತಿಗಳು ಮನವಿಗಳನ್ನು ಕೊಡ್ತಾರೆ, ದೂರುಗಳನ್ನು ಸಲ್ಲಿಕೆ ಮಾಡ್ತಾರೆ. ಆ ದೂರುಗಳನ್ನು ತಗೊಂಡು ಅದನ್ನು ತಕ್ಷಣಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಮಧ್ಯಾಹ್ನ ಖಾಸಗಿ ವ್ಯಕ್ತಿ ದೂರು ಕೊಡ್ತಾರೆ, ಸಾಯಂಕಾಲ ನೋಟಿಸ್ ಇಶ್ಯೂ ಮಾಡ್ತಾರೆ, ಇನ್ನು ಒಂದು ವಾರ ಕಳೆದ ನಂತರದಲ್ಲಿ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಮಾಡಿಕೊಡೋದ್ರ ಮುಖಾಂತರ ರಾಜಭವನ ಸಂವಿಧಾನದ ನಿಯಮಗಳನ್ನು ಗಾಳಿಗೆ ತೂರಿದೆ. ರಾಜ್ಯಪಾಲರು ಸಂವಿಧಾನದ ರಕ್ಷಕರಾಗಿ ಕೆಲಸ ಮಾಡುವ ಬದಲಾಗಿ ಅವರೆಲ್ಲೋ ಒಂದು ಕಡೆ BJP ಮತ್ತು ಕಾಂಗ್ರೆಸ್ಸಿನ ಚಿತಾವಣೆಯಲ್ಲಿ ಪಿತೂರಿಗೆ ಒಳಪಟ್ಟು ರಾಜಭವನವನ್ನು ಬೀದಿಗೆ ತಂದು ನಿಲ್ಲಿಸಿದ್ದಾರೆ ಅನ್ನೋಂಥದ್ದು ಈ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿದೆ. ಕೃಷ್ಣಾಪುರ ಗ್ರಾಮದಿಂದ ತೆಲಂಗಾಣಕ್ಕೆ ಪರ್ಸಿಗಳನ್ನು ಸಾಗಿಸುತ್ತಿದ್ದ ಲಾರಿ ಮೀರ್ಯಾಣ್ ಬಳಿ ಶುಕ್ರವಾರ ಸಂಜೆ ಪಲ್ಟಿಯಾಗಿ 4 ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ಜರುಗಿದೆ. ವೀರಣ್ಣ ನಿಡಗುಂದ, ಸಾಯಿಬಣ್ಣ, ಮೀರ್ಯಾಣ್, ಮಂಜುಳಾ, ಅಂಜಲಪ್ಪ, ವೆಂಕಟಮ್ಮ, ವೆಂಕಟೇಶ ಗಾಯಗೊಂಡಿದ್ದು ಚಿಂಚೋಳಿಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಕಲಬುರಗಿ ಆಸ್ಪತ್ರೆಗೆ ಕಳಿಸಲಾಗಿದೆ. ಇನ್ನುಳಿದ 12 ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಸ್ಥಳೀಯವಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕೃಷ್ಣಾಪುರದಲ್ಲಿ ತೆಲಂಗಾಣದ ತಾಂಡೂರಿನ ರಮೇಶ್ ಪೋಸಲ್ ಎಂಬುವರ ಗಡಿಯಲ್ಲಿ 16ಕ್ಕೂ ಅಧಿಕ ಜನ ಹಮಾಲರಾಗಿ ಕೆಲಸ ಮಾಡುತ್ತಿದ್ದರು. ಶುಕ್ರವಾರ ಸಂಜೆ ಗಣಿಯಲ್ಲಿನ ಪರ್ಸಿಗಳನ್ನು ಲಾರಿಗೆ ಲೋಡ್ ಮಾಡಿ ತೆಲಂಗಾಣಕ್ಕೆ ಕೊಂಡೊಯ್ಯುತ್ತಿದ್ದಾಗ ಈ ಅವಘಡ ಸಂಭವಿಸಿದೆ. ಸಿಪಿಐ HL ಗೌಂಡಿ, PSI ಮಡಿವಾಳಪ್ಪ ಬಾಗೋಡಿ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಚಿಂಚೋಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಬರ್ರಿ ಸರ ಬರ್ರಿ ಡಾಕ್ಟರ್ ಮಿರಾಣಬಲ್ ಒಂದು ಇನ್ಸಿಡೆಂಟ್ ಆಗ್ಯದಲ್ಲ ಸರ್, ಎಷ್ಟು ಪೇಷಂಟ್ ಇದ್ದಾರೆ ಸರ್? ಟೋಟಲ್ 11 ಪೇಷಂಟ್ ಬಂದಿದ್ರೆ ಹಾಂ ಸರ್. ಅದರದಾಗ 4 ಪೇಷಂಟ್ ಸ್ವಲ್ಪ ಫ್ರ್ಯಾಕ್ಚರ್ ಇದ್ದು ಸೀರಿಯಸ್ ಇದ್ದು, 4 ಪೇಷಂಟ್ ಸೀರಿಯಸ್ ಅವು ಸರ್. ಉಳ್ಕಿವು ಸರ್? ಉಳ್ಕಿನೂ ಸ್ಟೇಬಲ್ ಇದೆ, ನಾರ್ಮಲ್ ಅವ್ರು ಸರ್. ಈಗ ಎಲ್ಲಿ ಕಳಿಸಿರಿ ಸರ್ ಅವರಿಗೆ? ಹಾಂ, ಅವ್ರಿಗೆ ಪೇಷಂಟ್ಗಳಿಗೆ ಸೀರಿಯಸ್ ಪೇಷಂಟ್ಗಳಿಗೆ ಎಲ್ಲಿ ಕಳಿಸಿರಿ ಸರ್? ಟ್ರಾಮಾ ಕೇರ್ ಸೆಂಟರ್ ಗೌರ್ಮೆಂಟ್ ಜನರಲ್ ಹಾಸ್ಪಿಟಲ್ ಚಿಂಚೋಳಿ ಕಲಬುರಗಿ ಕಳಿಸಿರಿ ಸರ್. ಅಷ್ಟು ಮಂದಿ ಕಲಬುರಗಿ, ಬೀದರ್ ಯಾರಿಗೆ ಕಳಿಸಿಲ್ಲ ಸರ್? ಅವರು ವಿಲಿಂಗ್ನೆಸ್ಲಿ ಅವರು ಸೋಂತಾಗಿ ಒಂದು ಪೇಷಂಟ್ ಬೀದರ್ ಹೋಗಿದೆ. ಬೀದರ್ಗೆ ಉಳ್ಕಿವೇನು ಹಾಸ್ಪಿಟಲ್ ನಿಮ್ಮ ಚಿಂಚೋಳಿಗೆ ಅವು ಸರ್? ಟ್ರಾಮಾ ಕೇರ್ ಸೆಂಟರ್ ಸೀರಿಯಸ್ ಇದ್ದು ನಾವು ಗುಲ್ಬರ್ಗ ಕಳಿಸಿದ್ದೇವೆ. ಹಾಂ ಸರ್. ಉಳ್ಕಿನೂ ಚಿಂಚೋಳಿ ಹಾಸ್ಪಿಟಲ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆಗತ್ತವೆ ಸರ್. ಸೀರಿಯಸ್ ಎಷ್ಟು ಜನ? ಒಬ್ಬರಿಗೆ ಸ್ಪೈನಲ್ ಇಂಜುರಿ ಇತ್ತು, ಇನ್ನೊಬ್ಬರಿಗೆ ಕಾಲ್ ಫ್ರ್ಯಾಕ್ಚರ್ ಇತ್ತು, ಇನ್ನೊಂದು ಹೆಣ್ಮಗಳಿಗೆ ತಲೆ ಹೆಡ್ ಇಂಜುರಿ. ಬೀದರ್ನ ಬ್ರಿಮ್ಸ್ ಆಡಳಿತ ಮಂಡಳಿಯವರು ನಗರಸಭೆಗೆ ಕೋಟ್ಯಾಂತರ ರೂಪಾಯಿ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದಕ್ಕಾಗಿ ವಾಟರ್ ಸರಬರಾಜು ಸ್ಥಗಿತಗೊಳಿಸಲಾಗಿದೆ ಎಂದು ನಗರಸಭೆಯ ಪೌರಾಯುಕ್ತ ಶಿವರಾಜ್ ರಾಠೋಡ್ ಹೇಳಿದರು. 2010-11ರಿಂದ 2024-25ರವರೆಗೆ ಆಸ್ಪತ್ರೆಯ ಮತ್ತು ಅಲ್ಲಿನ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳ ವಸತಿ ನಿಲಯ ಕಟ್ಟಡಗಳ ಆಸ್ತಿ ತೆರಿಗೆ ಹಾಗೂ ನೀರಿನ ಕರ ಸೇರಿ 8.84 ಕೋಟಿ ರೂಪಾಯಿ ತೆರಿಗೆಯನ್ನು ಬ್ರಿಮ್ಸ್ ಬಾಕಿ ಉಳಿಸಿಕೊಂಡಿದೆ. ತೆರಿಗೆ ಪಾವತಿಸುವಂತೆ 1 ವರ್ಷದಿಂದ ನಿರಂತರವಾಗಿ ಹಲವು ಬಾರಿ ನೋಟಿಸ್ ನೀಡಿದ್ರೂ ಕೂಡ ಬ್ರಿಮ್ಸ್ ಆಡಳಿತ ಮಂಡಳಿ ಪ್ರತಿಕ್ರಿಯೆ ನೀಡಿಲ್ಲ. ಹೀಗಾಗಿ ಬ್ರಿಮ್ಸ್ ಜಿಲ್ಲಾ ಆಸ್ಪತ್ರೆ ಹೊರತುಪಡಿಸಿ ಡಾಕ್ಟರ್ಸ್ ಕ್ವಾರ್ಟರ್ಸ್ ಹಾಗೂ ವಿದ್ಯಾರ್ಥಿನಿಯರ ಹಾಸ್ಟೆಲ್ಗಳಿಗೆ ವಾಟರ್ ಸಪ್ಲೈ ಬಂದ್ ಮಾಡಲಾಗಿದೆ. 1 ಕೋಟಿ ರೂಪಾಯಿ ಬಾಕಿ ಹಣದಲ್ಲಿ ಮಿನಿಮಮ್ 25 ಲಕ್ಷ ಕಟ್ಟುವವರೆಗೂ ವಾಟರ್ ಸಪ್ಲೈ ಬಂದ್ ಮಾಡಲಾಗುವುದು ಎಂದು ನಗರಸಭೆಯ ಕಮಿಷನರ್ ಶಿವರಾಜ್ ರಾಠೋಡ್ ತಿಳಿಸಿದರು. ಬ್ರಿಮ್ಸ್ ಹಾಸ್ಪಿಟಲ್ ಕಡೆಯಿಂದ ನಮಗೆ ಪ್ರಾಪರ್ಟಿ ಟ್ಯಾಕ್ಸ್ 8 ಕೋಟಿ ಬರಬೇಕು. ಇನ್ನೊಂದು ವಾಟರ್ ಟ್ಯಾಕ್ಸ್ ನಮ್ಮ ಹತ್ರ 1 ಕೋಟಿ ಪೆಂಡಿಂಗ್ ಇದೆ ಅವ್ರದ್ದು. ಸೊ ನಾವು ಸುಮಾರು ಸರಿ ಅವ್ರಿಗೆ ನೋಟಿಸು ಕೊಟ್ಟಿವಿ, ಅವರು ಏನೂ ಅದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಸೊ ನಾವು ಹಾಸ್ಪಿಟಲ್ ಇಸ್ ಎಸೆನ್ಷಿಯಲ್ ಸರ್ವಿಸ್, ನಾವು ಅದಕ್ಕೇನು ಮುಟ್ತಾ ಇಲ್ಲ. ಅಟ್ಲೀಸ್ಟ್ ಕ್ವಾರ್ಟರ್ಸ್ದು ಮತ್ತು ಹಾಸ್ಟೆಲ್ದು ವಾಟರ್ ಸಪ್ಲೈ ಟ್ಯಾಕ್ಸ್ ನಮಗೆ ಕಟ್ಟಬೇಕಲ್ಲ. ಸೊ ನಾವು ಮುನ್ಸಿಪಾಲಿಟಿ ಹೆಂಗೆ ರನ್ ಮಾಡಬೇಕು, 1 ಕೋಟಿ ಇಟ್ಕೊಂಡು. ಸೊ ಅದಕ್ಕೆ ನಾವು ಅವರಿಗೆ ನೋಟಿಸ್ ಕೊಟ್ಟಿದ್ದು ಆದಮೇಲೆ ಸ್ಪಂದನೆ ಮಾಡಿಲ್ಲ ಅಂತ ನಿನ್ನೆ ನಾವು ಅವ್ರ ಕ್ವಾರ್ಟರ್ಸಿಗೆ ವಾಟರ್ ಸಪ್ಲೈದು ಕನೆಕ್ಷನ್ ಕಟ್ ಮಾಡಿದ್ವಿ. ಮುಂಚೆ ನೋಟಿಸ್ ಕೊಟ್ಟರು ಸರ್ ಅವರಿಗೆ? ಕೊಟ್ಟಿವಿ. ಎಷ್ಟು ಸಲ? 3 ಸರಿ ನೋಟಿಸ್ ಕೊಟ್ಟಿರ್ತೀವಿ, ಬಟ್ ಯಾವುದೋ ರಿಪ್ಲೈ ಇಲ್ಲ. ಏನು ರಿಪ್ಲೈ ಇಲ್ಲ. ಅದಕ್ಕೆ ಬಂದ್ ಮಾಡಿದ್ವಿ. ಅವರು ಅಮೌಂಟ್ ಅಟ್ಲೀಸ್ಟ್ ಪಾರ್ಷಲ್ ಅಮೌಂಟ್ ಎಷ್ಟಾರ ತುಂಬಿಸ್ತಾನೆ ನಾವು ಚಾಲೂ ಮಾಡೋದಿಲ್ಲ ಅಂತ ಹೇಳಿದ್ವಿ ಅವರು. ಇಲ್ಲ, ಅವರು ಅಫಿಷಿಯಲಿ ಏನು ಇನ್ನೂ ಬಂದಿಲ್ಲ, ಅವರು ಏನು ಹೇಳಿಲ್ಲ ನಮಗೆ. ಬಟ್ ಕಟ್ತೀವಿ ಅಂತ ಹೇಳಿದ್ದಾರೆ ಅಂತ ನಮ್ಮ ವಾಟರ್ ಸಪ್ಲೈದವ್ರು ಹೇಳಿದ್ದಾರೆ. ಕಟ್ತೀವಿ ನಾವು, ಪಾರ್ಷಲ್ ಅಮೌಂಟರ ಕಟ್ತೀವಿ ಅಂತ ಹೇಳಿದ್ದಾರೆ ಅಂತ. ಕಟ್ಟಿದಾದ್ಮೇಲೆ ನಾನು ಚಾಲೂ ಮಾಡ್ತೀನಿ.
ಪಾಸ್ಟಿಂಗ್ 1 CR ಇದೆ ಅವ್ರದ್ದು. ಫೈನಾನ್ಷಿಯಲ್ ಅಮೌಂಟ್ ಅಟ್ಲೀಸ್ಟ್ 25 lakhs ಸರ್. ಜಾತಿ ಧರ್ಮ ಹೆಸರಿನಲ್ಲಿ ಸಮಾಜವನ್ನು ಒಡೆಯುತ್ತಾ ಹೋದಂತೆ ಅಸಮಾನತೆ ಹೆಚ್ಚುತ್ತದೆ ಎಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದರು. ಗಾಂಧಿ ಸ್ಮಾರಕ ನಿಧಿಯ 75ನೇ ವರ್ಷದ ಸ್ಮರಣೆಗಾಗಿ ಗಾಂಧಿ ಭವನದಲ್ಲಿ ಆಯೋಜಿಸಲಾಗಿದ್ದ 21ನೇ ಶತಮಾನಕ್ಕೆ ಮಹಾತ್ಮ ಗಾಂಧೀಜಿ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಜಾತಿ ವ್ಯವಸ್ಥೆ ಕಾರಣದಿಂದ ಬಹುಜನರು ಶಿಕ್ಷಣದಿಂದ ವಂಚಿತರಾಗಿದ್ದರು. ಈ ಕಾರಣಕ್ಕೆ ಅಸಮಾನತೆ ಹೆಚ್ಚಾಯಿತು. ವಿದ್ಯಾವಂತರೇ ಹೆಚ್ಚೆಚ್ಚು ಜಾತಿವಾದಿಗಳಾಗುತ್ತಿರುವುದು ದುರಂತವಾಗಿದೆ. ಜಾತಿ ಅಸಮಾನತೆಯ ಪೋಷಕರೇ ಗಾಂಧೀಜಿ ಅವರನ್ನು ಕೊಂದರು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗಾಂಧೀಜಿ ಅವರ ವಿಚಾರಗಳು ಸಮಾಜಕ್ಕೆ ನೀಡಿದ ಮಾರ್ಗದರ್ಶನಗಳು 20ನೇ ಶತಮಾನಕ್ಕೂ ಮಾತ್ರ ಸೀಮಿತವಾಗಿಲ್ಲ, ಈಗಿನ ಕಾಲದಲ್ಲಿಯೂ ಪ್ರಸ್ತುತವಾಗಿವೆ. ಗಾಂಧೀಜಿ ಅವರು ಶಾಂತಿ, ಸತ್ಯ, ನ್ಯಾಯ ಮತ್ತು ಭ್ರಾತೃತ್ವವನ್ನು ಬದುಕಿನುದ್ದಕ್ಕೂ ಆಚರಿಸಿಕೊಂಡು ಬಂದಿದ್ದಾರೆ. ಇಡೀ ವಿಶ್ವವೇ ಪರಸ್ಪರ ಪ್ರೀತಿಸುವ ಗುಣವನ್ನು ರೂಢಿಸಿಕೊಂಡರೆ ಇಡೀ ಸಮಾಜ ನೆಮ್ಮದಿಯಿಂದ ಇರಬಹುದು ಎಂದರು. ಮನುಷ್ಯ ತನ್ನ ನೆಮ್ಮದಿಗಾಗಿ ಬೇರೆ ಗ್ರಹಗಳನ್ನು ಹುಡುಕಿಕೊಂಡು ಹೋಗುವಂತಾಗಬಾರದು ಎನ್ನುವುದು ಸ್ಟೀಫನ್ ಹಾಕಿಂಗ್ ಅವರ ಮಾತನ್ನು ಪ್ರಸ್ತಾಪಿಸಿ, ಮನುಷ್ಯರ ನಡುವೆ ಸಂಹಿತೆ ರೂಢಿಸಿಕೊಳ್ಳದಿದ್ದರೆ ಸರ್ವನಾಶವಾಗುತ್ತದೆ. ಕೋಮು ಭಾವನೆ ಹೀಗೆ ಬೆಳೆದ್ರೆ ಕುವೆಂಪು ಅವರ ವಿಶ್ವ ಮಾನವ ಆಶಯ ಈಡೇರಿಸುವುದು ಕಷ್ಟವಾಗುತ್ತದೆ ಎಂದರು. ಮಹಾತ್ಮ ಗಾಂಧೀಜಿಯವರು ಅಕ್ಟೋಬರ್ 2, 1869 ಇಸ್ವಿನಲ್ಲಿ ಜನಿಸಿದರು. ಅಂದರೆ 2 ಶತಮಾನಗಳು, 19 ಮತ್ತು 20ನೇ ಶತಮಾನದಲ್ಲಿ ಅವರ ವಿಚಾರಗಳು ಈ ಸಮಾಜಕ್ಕೆ ನೀಡಿದಂಥ ಮಾರ್ಗದರ್ಶನಗಳು ಅವರ ಪ್ರಸ್ತುತತೆ ಬರೀ 19ನೇ ಶತಮಾನಕ್ಕೆ 20ನೇ ಶತಮಾನಕ್ಕೆ ಸೀಮಿತ ಆಗಿರಲಿಲ್ಲ. ಇವತ್ತು ಕೂಡ ಪ್ರಸ್ತುತ ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಗಾಂಧಿಯನ್ನ ಮರೆತರೆ ಇಡೀ ಸಮಾಜವನ್ನೇ ಮರೆತಾಗ್ತದೆ, ಇಡೀ ವಿಶ್ವವನ್ನೇ ಮರೆತಾಗ್ತದೆ. ಅದರಿಂದ ಮಹಾತ್ಮ ಗಾಂಧೀಜಿಯವರ ವಿಚಾರಗಳನ್ನ ನಾವು ಮೆಲ್ಕಾಕ್ಬೇಕಾಗಿರ್ತಕ್ಕಂಥದ್ದು, ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನಗಳನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ಅಂತೇಳಿ ನನಗನ್ಸುತ್ತೆ. 21ನೇ ಶತಮಾನಕ್ಕೆ ನಾವು ಇಡೀ ವಿಶ್ವವನ್ನು ನೋಡಿದಾಗ ಇವತ್ತು ಗಾಂಧೀಜಿಯವರು ಬಯಸಿದಂಥ ಸಮಾಜ ನಿರ್ಮಾಣ ಆಗ್ತದೋ ಇಲ್ವೋ ಅಂತಕ್ಕಂಥ ಅನುಮಾನ ಪ್ರತಿಯೊಬ್ಬರಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಗಾಂಧೀಜಿಯವರು ಶಾಂತಿ, ನ್ಯಾಯ, ಭ್ರಾತೃತ್ವ ಇದರಲ್ಲಿ ಅಪಾರವಾದಂಥ ನಂಬಿಕೆಯನ್ನು ಇಟ್ಟುಕೊಂಡು ನಮಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಶಾಂತಿ, ನ್ಯಾಯ ಮತ್ತು ಭ್ರಾತೃತ್ವ ಇವುಗಳನ್ನು ನಾವು ಮಾಡಬೇಕಾಗ್ತದೆ. ಇವತ್ತು ನಾವೆಲ್ಲರೂ ಕೂಡ ಇಡೀ ಜಗತ್ತು ಒಂದು ಕುಟುಂಬ ಅಂತ ಹೇಳ್ತೀವಿ. ನಾವು ಜಗತ್ತೇ ಒಂದು ಕುಟುಂಬ ಅಂತ ಹೇಳ್ತೀವಿ. ನಾವೆಲ್ಲ ಕೂಡ ಮನುಷ್ಯರು, ಆಲ್ ಹ್ಯೂಮನ್ ಬೀಯಿಂಗ್ಸ್. ನಾವು ಪರಸ್ಪರ ಪ್ರೀತಿಸಬೇಕೇ ಹೊರತು ಯಾರನ್ನು ಕೂಡ ದ್ವೇಷಿಸಬಾರದು. ಪರಸ್ಪರ ಪ್ರೀತಿಸ್ತಕ್ಕಂಥ ಪ್ರವೃತ್ತಿಯನ್ನ ಪ್ರತಿಯೊಬ್ಬರು ಕೂಡ ಬೆಳೆಸ್ಕೊಂಡ್ರೆ ಸಮಾಜದಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಆಗ್ತದೆ, ಎಲ್ರಿಗೂ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗ್ತದೆ.
ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಭಾನುವಾರ ನಡೆಯಲಿರುವ ಅಖಿಲ ಕರ್ನಾಟಕ ಗಜಲ್ ಸಾಹಿತ್ಯ ಸಮ್ಮೇಳನದ ಪ್ರಯುಕ್ತ ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಸಮ್ಮೇಳನ ಅಧ್ಯಕ್ಷೆ ಪ್ರಭಾವತಿ ದೇಸಾಯಿ ಅವರೊಂದಿಗೆ ಸಂವಾದ ಹಮ್ಮಿಕೊಳ್ಳಲಾಗಿತ್ತು. ಸಮ್ಮೇಳನ ಅಧ್ಯಕ್ಷೆ ಪ್ರಭಾವತಿ ಎಸ್ ದೇಸಾಯಿ ಅವರು ಮೊದಲು ಮಾತನಾಡಿ, ಹೃದಯದಿಂದ ಬಂದು ಮತ್ತೊಂದು ಹೃದಯಕ್ಕೆ ಮುಟ್ಟಿಸುವ ಸಾಹಿತ್ಯವಾಗಿದ್ದು ಅದರಲ್ಲಿ ಅವರವರ ಭಾವಕ್ಕೆ ಅರ್ಥವಾಗುವ ಅನುಭೂತಿ ಇರುತ್ತದೆ ಎಂದರು. ಅವರವರ ಆಳಕ್ಕೆ ತಕ್ಕಂತೆ ಗಜಲ್ ಅರ್ಥವಾಗುತ್ತಾ ಹೋಗುತ್ತದೆ. ಗಜಲ್ ಪ್ರಕಾರ ಕನ್ನಡ ಸಾಹಿತ್ಯದಲ್ಲಿ ಅಷ್ಟೊಂದು ಪ್ರಚಲಿತದಲ್ಲಿ ಇರಲಿಲ್ಲ. ಆದ್ರೆ ಈಗ ಬಹಳಷ್ಟು ಸಾಹಿತಿಗಳು ಗಜಲ್ ರಚಿಸುತ್ತಿದ್ದಾರೆ ಎಂದರು. ಉರ್ದು ಭಾಷೆ, ಉರ್ದು ಕಾವ್ಯ ಗಜಲ್ ಪಾಲಿನ ರಾಣಿ ಎಂದು ವ್ಯಾಖ್ಯಾನಿಸಿದ ಅವರು, ಈಗ ಕನ್ನಡ ಸಾಹಿತ್ಯಕ್ಕೂ ಗಜಲ್ ಸ್ಪರ್ಶ ಲಭಿಸಿರುವುದು ಸಂತಸ ತಂದಿದೆ ಎಂದರು. ಇದೇ ಈಗ ಮಣಿಪಾಲ್ ರೆಡ್ಡಿ ಮುನ್ನೂರ್ ಸರ್ ಅವರು ಹೇಳಿದಂತೆ ಕಲಬುರಗಿ ನನ್ನ ಅತ್ತೆ ಮನೆಯೂ ಸಹಿತ ಹೌದು. ಮತ್ತು ನಾನು ಅಭ್ಯಾಸ ಮಾಡಿದ್ದೆಲ್ಲ ಈ ಕಲಬುರಗಿಯ ಕಾಲೇಜಿನಲ್ಲಿ, SB ಕಾಲೇಜಿನಲ್ಲಿ, ಮತ್ತು ಹೈಸ್ಕೂಲ್ ಓದಿದ್ದು ಮಹಿಳಾ ಹೈಸ್ಕೂಲ್ನಲ್ಲಿ, ಗರ್ಲ್ಸ್ ಹೈಸ್ಕೂಲ್ ಅಂತಿದ್ವಿ. ಆಗ ನಾ ಕಲಿಯುವಾಗ ಗೌರ್ಮೆಂಟ್ ಗರ್ಲ್ಸ್ ಹೈಸ್ಕೂಲ್ ಅಂತ ಕರಿತಿದ್ವಿ. ಈಗ ಅದು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದೆ ಕಾಣಿಸ್ತದೆ. ಬೇರೆ ಮೊದಲಿಲ್ಲೇ ಜಾಜಿ ಅವ್ರ ಬಿಲ್ಡಿಂಗ್ದಲ್ಲಿ ಇತ್ತು. ಅದು ನಾವು ಹೋಗಬೇಕಾದ್ರೆ ಈಗೇನು ಗಾರ್ಡನ್ ಇದೆಯಲ್ಲ, ಗಾರ್ಡನ್ಗಿಂತ ಮುಂಚೆನೇ ಬರ್ತಿತ್ತದು. ಈಗ ಅದನ್ನು ತೆಗೆದು ಬೇರೆ ಕಡೆನ ಹಾಕಿದಾರಂತೆ. ಇಂಥ ಒಂದು ನೆಲದಲ್ಲೇ ನಾನು ಬೆಳೆದೆ. ಮತ್ತು ಈ ನನ್ನ ಒಂದು ಬೆಳವಣಿಗೆಗೆ, ಸಾಹಿತ್ಯದ ಬೆಳವಣಿಗೆಗೆ ನನ್ನ ತಂದೆಯವರ ಮತ್ತು ನನ್ನ ಅಕ್ಕನ ಒಡನಾಟ ಇದೆ ಅಂತ ನನಗೆ ಅನ್ನಿಸ್ತು. ಇದರಿಂದಾಗಿ ನನಗೆ ಸಾಹಿತ್ಯ ಒಂದು ಅಭಿರುಚಿಯನ್ನು ಕೊಟ್ಟಿದೆ. ಅದನ್ನು ನಾನು ಒಂದು ಹವ್ಯಾಸವನ್ನು ರೀತಿಯಲ್ಲಿ ನಾನು ಅದನ್ನು ಬೆಳೆಸ್ಕೊಂಡು ಹೊರಟಿದ್ದೇನೆ. ಮತ್ತೇನು ಹೇಳಬೇಕು ಅಂದರೆ, ಅದರಲ್ಲಿಯೂ ಗಜಲ್ ಸಾಹಿತ್ಯ ನನಗೆ ಬಹಳ ಪ್ರಿಯವಾದ ಸಾಹಿತ್ಯ. ಗಜಲ್ ಅನ್ನೋದು ಹೃದಯದಿಂದ ಬಂದು ಹೃದಯವನ್ನು ತಟ್ಟುವಂಥ ಸಾಹಿತ್ಯ. ಅದು ನಮ್ಮ ಭಾವನೆಗಳನ್ನು ಕೆಲವು ಶಬ್ದಗಳಲ್ಲಿ ಹಿಡಿದಿಟ್ಟು ಅದನ್ನು ಇನ್ನೊಂದು ಹೃದಯಕ್ಕೆ ಮುಟ್ಟಿಸುವಂಥ ಸಾಹಿತ್ಯ. ಅದಲ್ಲದೆ ಗಜಲ್ ಅನ್ನುವುದು ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ತೆರನಾಗಿ ಕಾಣುವನು ಶಿವನು ಎನ್ನುವಂತೆ ಗಜಲನ್ನು ಓದಿದಾಗ ಅವರವರ ಭಾವ ಹೇಗಿರುತ್ತೆ ಅದರ ಅರ್ಥ ಕೊಡುತ್ತೆ. ಯುವ ಪೀಳಿಗೆಯವರು ಓದಿದಾಗ ಅವರು ತಮ್ಮದೇ ಒಂದು ಪ್ರೇಮಲೋಕದಲ್ಲಿ. ಆಗಸ್ಟ್ 20ರಂದು ಅಂಗವಿಕಲರ ಕಲ್ಯಾಣ ಇಲಾಖೆಯಿಂದ ಹಂಚಿಕೆ ಮಾಡಲಾದ ತ್ರಿಚಕ್ರ ವಾಹನಗಳು ಕಳಪೆ ಯಂತ್ರಗಳಿಂದ ತಯಾರಿಕೆ ಮಾಡಲಾಗಿದೆ ಎಂದು ನವಕರ್ನಾಟಕ ವಿಕಲಚೇತನರ ಗೌರವಧನ ಕಾರ್ಯಕರ್ತರ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಅಂಬಾಜಿ ಮೇಟಿ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಗಸ್ಟ್ 20ರಂದು ಅಂಗವಿಕಲರ ಕಲ್ಯಾಣ ಇಲಾಖೆ ವತಿಯಿಂದ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಅಂಗವಿಕಲರಿಗೆ ವಿತರಣೆ ಮಾಡಿರುವ ತ್ರಿಚಕ್ರ ವಾಹನ ಸ್ಫೋಟಗೊಳ್ಳುತ್ತಿದ್ದು, ಸೇಡಂ ತಾಲೂಕಿನ ಅನ್ನಿಬಾಯಿ ಹಾಗೂ ಆಕೆಯ ಸಹೋದರ ಗಾಯಗೊಂಡಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ತ್ರಿಚಕ್ರ ವಾಹನಗಳು ಗುಣಮಟ್ಟದ ವಾಹನಗಳಾಗಿಲ್ಲ ಎಂಬುದು ಈ ಮೂಲಕ ಸ್ಪಷ್ಟವಾಗಿದೆ ಎಂದು ಆರೋಪಿಸಿದರು. ತ್ರಿಚಕ್ರ ವಾಹನ ತೆಗೆದುಕೊಂಡು ಹೋಗುವಾಗ ಸೇಡಂ ತಾಲೂಕಿನ ಹೇಮರೆಡ್ಡಿ ಯಲ್ಲಮ್ಮ ದೇವಸ್ಥಾನ ಹತ್ತಿರ ಒಬ್ಬ ವಿಕಲಚೇತನ ಫಲಾನುಭವಿ ಅನ್ನಿಬಾಯಿ ಅವರ ಹೆಸರಿನಲ್ಲಿ ಮಂಜೂರಾಗಿರುವಂಥ ವಾಹನ ಚಲಿಸುತ್ತಿರುವಾಗಲೇ ವಾಹನ ಅಪಘಾತಕ್ಕೀಡಾಗ್ತಾರೆ. ಅವ್ರು ಮುಂದೆ ಗಾಡಿ ನಡೆಸ್ತೇವೆ, ಹಿಂದೆ ಬೆಂಕಿ ತಗಲಿದಂತೆ ಹಿಂದಿನ ಗಾಡಿ ಬೈಕ್ ಸವಾರನ ಒಬ್ಬ ಹೇಳಿದ ಮೇಲೆ ಹಿಂತಿರುಗಿ ನೋಡ್ತಾನೆ. ನೋಡಿದ ಮೇಲೆ ಅದು ಗಾಡಿ ಬೆಂಕಿ ಹತ್ತಂತ ಅವ ಹಿಂದೆ ನೋಡ್ತಾನೆ, ಮುಂದೆ ಹೋಗ್ತಾನೆ. ಮುಂದೆ ಹೋಗಿ ಯಾವುದೊಂದು ಕಲ್ಲಿಗೆ ಗುದ್ದಿ ಆಕ್ಸಿಡೆಂಟ್ ಆಗಿದೆ. ಈ ವಾಹನ ಪೆಟ್ರೋಲ್ ಕಳಪೆ ವಾಹನ, ಕಂಡೀಷನ್ ಇಲ್ಲದಂಥ ವಾಹನ ಕೊಟ್ಟಿರೋದ್ರಿಂದ ಈ ಒಂದು ಪೆಟ್ರೋಲ್ ಟ್ಯಾಂಕ್ ಸ್ಫೋಟ ಆಗಲಿಕ್ಕೆ ಕಾರಣ ಆಗ್ಯದ. ಈಗಾಗಲೇ ಅದು ಕೂಡ ಮಾಧ್ಯಮದ ಮೂಲಕ ಗೊತ್ತಾಗಿದೆ. ಇಷ್ಟಿದ್ದರೂ ಕೂಡ ಇಲಾಖೆ ಅಧಿಕಾರಿಯು ಹೇಳ್ತಾರೆ ಸ್ಫೋಟ ಆಗಿಲ್ಲ, ಅದು ಡ್ರೈವರ್ ನಡ್ತಕ್ಕಂಥ ಡ್ರೈವರ್ದು ಬೇಜವಾಬ್ದಾರಿ ಇದೆ ಅಂತ ಹೇಳಿ
ಹೇಳಿಕೆ ಕೊಡ್ತಾರೆ. ಇದನ್ನು ನಾವು ಖಂಡನೆ ಮಾಡ್ತೀವಿ. ಇಲಾಖೆ ಕೊಟ್ಟಂಥ ವಾಹನ ಸ್ಫೋಟಗೊಂಡಿರೋದು ಈಗಾಗಲೇ ದೃಢೀಕರಣವಾಗಿದೆ. ಇವರು ಸ್ಪಾಟಿಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡಲಿಲ್ಲ. ಜೊತೆಗೆ ಆಮೇಲೆ 4 ದಿನದಿಂದ ಕಲಬುರಗಿ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾನೆ. ಅಂಗವಿಕಲ ವ್ಯಕ್ತಿ ಇದ್ದಾನೆ, ಬಡವ ಇದ್ದಾನೆ. ಆ ವ್ಯಕ್ತಿ ಚಿಕಿತ್ಸೆ ಪಡೆಯುವಂಥ ಸಂದರ್ಭದಲ್ಲಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಸೌಜನ್ಯತೆಗಾಗಿ ಹೋಗಿ ಮಾತಾಡಿಸ್ಬೇಕಾಗಿತ್ತು. ಈ ಭಾಗದ ಶಾಸಕರಾಗಲಿ ಅಥವಾ ಜಿಲ್ಲಾಡಳಿತವಾಗಿ ಇದುವರೆಗೂ ಹೋಗಿ ಅವರನ್ನು ಮಾತಾಡೋಂಥ ಸೌಜನ್ಯತೆ ತೋರಿಸಲಿಲ್ಲ. ಈಗಾಗಲೇ ಬಡ ವ್ಯಕ್ತಿ 9,000 ರೂಪಾಯಿ ಗೌರವಧನ ಹಣದಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವಿಕಲಚೇತನ ವ್ಯಕ್ತಿ, ಆ ಕುಟುಂಬಕ್ಕೆ ಅವನೇ ಆಶ್ರಯ ಇದ್ದಾನೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ನಾವು ನಿಮ್ಮ ಜೊತೆಗಿದ್ದೀವಿ ಅಂತೇಳಿ ಹೋಗಿ ಭೇಟಿಯಾಗಿ ಸಾಂತ್ವನ ಹೇಳಬೇಕಾದ ಒಂದು ಸೌಜನ್ಯ ಕೂಡ ಇಲಾಖೆ ತೋರಿಸದಿರೋದು ಅದೊಂದು ದಿವ್ಯ ನಿರ್ಲಕ್ಷ್ಯ ತೋರಿದೆ ಅಂತ ನಾವು ಈ ಮೂಲಕ ಹೇಳ್ತೀವಿ. AC ರೂಮಲ್ಲಿ ಕೂತು ಸ್ಪಾಟಿಗೆ ಹೋಗದೇನೆ ವಾಹನ ಸ್ಫೋಟಗೊಂಡಿಲ್ಲ, ಇದು ಸುಳ್ಳದ, ಅವನ ಡ್ರೈವರ್ ಬೇಜವಾಬ್ದಾರಿ ಅಂತ ಹೇಳಿಕೆ ಕೊಟ್ಟಿರೋದನ್ನು ನಾವು ಖಂಡನೆ ಮಾಡ್ತೀವಿ. ಈ ಒಂದು ವ್ಯವಸ್ಥೆ ದುರಂತಕ್ಕೇನು ಕಾರಣ ಇಲಾಖೆ ಅದ ಮತ್ತು ಸರ್ಕಾರ ಇದಕ್ಕೆ ನೇರ ಹೊಣೆ ಅಂತೇಳಿ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯಪಡಿಸ್ತೀವಿ. ಅದಕ್ಕೆ ಫಲಾನುಭವಿ ಅಕ್ಕ ತಮ್ಮ ಇಬ್ಬರು ಕೂಡ ಚಿಕಿತ್ಸೆ ಪಡೆಯೋದು ಈಗಾಗಲೇ 1 ಲಕ್ಷ ರೂಪಾಯಿ ಅವರ ವೇತನ ಇದು ಖರ್ಚು ವೆಚ್ಚ ಆಗಿದೆ. ಸರ್ಕಾರ ಮತ್ತು ಇನ್ಸೂರೆನ್ಸ್ ಕೂಡ ಕ್ಲೇಮ್ ಆಗೋದಂತೂ ಬಹಳ ಕಷ್ಟ. ಯಾಕಂದರೆ ಅಣತಪ್ಪಿಗೆ ಮಕ್ಕಳು ಸರ್, ಅಣತಪ್ಪಿ. ಅದಕ್ಕೆ ತಲಾ ಅವರಿಗೆ 20 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕಂತ ಹೇಳ್ತೀವಿ. ಇನ್ಸೂರೆನ್ಸ್ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ರಕ್ತದಾನ ಶಿಬಿರ, ಅಪಘಾತ ವಿಮೆ, ಛಾಯಾಚಿತ್ರ ಪ್ರದರ್ಶನ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಚಿಂಚೋಳಿಯ ತಾಲೂಕಾ ಛಾಯಾಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಸಂಜೀವ್ ಕುಮಾರ್ ಗಾರಂಪಳ್ಳಿ ತಿಳಿಸಿದರು. ಚಿಂಚೋಳಿ ವ್ಯಾಪ್ತಿಯ ಪೋಲಕ್ಪಳ್ಳಿಯ ಪ್ರವಾಸಿ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಗಸ್ಟ್ 27ರಂದು ಬೆಳಗ್ಗೆ 11 ಗಂಟೆಗೆ ಬಂಜಾರ ಭವನದಲ್ಲಿ 185ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ರಕ್ತದಾನ ಶಿಬಿರ, ಅಪಘಾತ ವಿಮೆ, ಛಾಯಾಚಿತ್ರ ಪ್ರದರ್ಶನ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮವನ್ನು ಚಿಂಚೋಳಿಯ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ಗೌರವ ಉಪಸ್ಥಿತಿಯನ್ನು ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರಾದ ಸುಭಾಷ್ ರಾಠೋಡ್, ಜೆಡಿಎಸ್ ಪಕ್ಷದ ಮುಖಂಡರಾದ ಸಂಜೀವನ್ ಕಪೂರ್, ಬಿಎಸ್ಪಿ ಪಕ್ಷದ ಮುಖಂಡರಾದ ಗೌತಮ್ ಬೊಮ್ಮನಹಳ್ಳಿ, ಶರಣು ಪಾಟೀಲ್ ಮುತಕ್ಪಳ್ಳಿ, ಮಹದೇವ್ ಬೆಂಗಳೂರು ಸೇರಿದಂತೆ ವಿವಿಧ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ನಾವು ಈ ತಾಲೂಕಲ್ಲಿ ಪ್ರಥಮ ಬಾರಿ ಹಮ್ಮಿಕೊಂಡಿದ್ದೀವಿ. ಸ್ಥಳ ಬಂಜಾರ ಭವನ್, ಗಾಂಧಿ ಚೌಕ್, ಚಿಂಚೋಳಿ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಡಾಕ್ಟರ್ ಅವಿನಾಶ್ ಜಾಧವ್ ಶಾಸಕರು ಚಿಂಚೋಳಿ ಅವರು ಹಾಗೂ ಗೌರವ ಉಪಸ್ಥಿತಿ ಸುಭಾಷ್ ರಾಠೋಡ್ ಕೆಪಿಸಿಸಿ ಉಪಾಧ್ಯಕ್ಷರು ಚಿಂಚೋಳಿ ಅವರು, ಶ್ರೀ ಸಂಜೀವನ್ ಕಪೂರ್ ಜೆಡಿಎಸ್ ಮುಖಂಡರು ಚಿಂಚೋಳಿ ಅವರು, ಶ್ರೀ ಗೌತಮ್ ಬೊಮ್ಮನಹಳ್ಳಿ ಬಿಎಸ್ಪಿ ಮುಖಂಡರು ಚಿಂಚೋಳಿ ಅವರು, ಶ್ರೀ ಶರಣು ಪಾಟೀಲ್ ಮುತಕ್ಪಳ್ಳಿ ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಸಮಾಜ ಲಿಂಗಾಯತ ಸಮಾಜ ಸಭೆ ಚಿಂಚೋಳಿ ಅವರು, ಶ್ರೀ ಎಂ ಮುರಳಿ ಪ್ರಧಾನ ಕಾರ್ಯದರ್ಶಿಗಳು ಕೆಪಿಎ ಬೆಂಗಳೂರು, ಶ್ರೀ ಮಹಾದೇವ್ ನಿರ್ದೇಶಕರು ಕೆಪಿಎ ಬೆಂಗಳೂರು ಇವರು ಸಹ ಆಗಮಿಸುತ್ತಿದ್ದಾರೆ. ಹಾಗೂ ಅಧ್ಯಕ್ಷತೆ ಶ್ರೀ ಸಂಜೀವ್ ಕುಮಾರ್ ಗಾರಂಪಳ್ಳಿ ಅಧ್ಯಕ್ಷರು ಚಿಂಚೋಳಿ ತಾಲೂಕಾ ಛಾಯಾಚಿತ್ರ ಕ್ಷೇಮಾಭಿವೃದ್ಧಿ ಸಂಘ ಚಿಂಚೋಳಿ ಅವರು. ಮುಖ್ಯ ಅತಿಥಿಗಳಾಗಿ ಶ್ರೀ ಸುಬ್ಬಣ್ಣ ಜಮಖಂಡಿ ತಹಶೀಲ್ದಾರರು ಚಿಂಚೋಳಿ ಅವರು, ಶ್ರೀ ಸಂಗಮನಾಥ್ ಎಸ್ ಹಿರೇಮಠ್ ಡಿವೈಎಸ್ಪಿ ಚಿಂಚೋಳಿ, ಶ್ರೀ ಕಾಶಿನಾಥ್ ಧನ್ನಿ ಮುಖ್ಯಾಧಿಕಾರಿಗಳು ಪುರಸಭೆ ಚಿಂಚೋಳಿ, ಶ್ರೀ ಬಸವರಾಜ್ ತೋಟಲ್ ಅಧ್ಯಕ್ಷರು ಫೋಟೋ ಅಸೋಸಿಯೇಷನ್ ಕಲಬುರಗಿ, ಶ್ರೀ ಪವನ್ ಸಿಂಗ್ ಠಾಕೂರ್ ಅಧ್ಯಕ್ಷರು ಫೋಟೋ ಅಸೋಸಿಯೇಷನ್ ಬೀದರ್, ಶ್ರೀ ಎಂ.ಎನ್. ಶಾಸ್ತ್ರಿ ಮಾಲೀಕರು ಚಂದನ್ ಕಲರಾವ್ ಕಲಬುರಗಿ ಅವರು. ಹಾಗೂ ಈ ರಕ್ತದಾನ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸಂತೋಷ್ ಪಾಟೀಲ್ ಅವರು ಹಾಗೂ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಪತಿಗಳಾದ ಜಗನ್ನಾಥ್ ಡಿ ಸೇಕರ್ ಅವರು ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಯಾವುದು ನಮ್ಮ ಕಲಬುರಗಿ ಜಿಲ್ಲೆಯ ಸುತ್ತಮುತ್ತಲಿನ ತಾಲೂಕಿನಿಂದ ನಮ್ಮ ಅತಿಥಿಗಳಾಗಿ ಒಂದು 5 ರಿಂದ 6 ಜನ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಅಧ್ಯಕ್ಷರು. ಸ್ವಾಗತ ಭಾಷಣ ಶಿವಬಸಯ್ಯ.
ಈ ಸುದ್ದಿಗೋಷ್ಠಿಯಲ್ಲಿ ತಾಲೂಕಾ ಛಾಯಾಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷ ಅಂಬರೀಷ ಕಂದಿ, ಕಾರ್ಯದರ್ಶಿ ಶ್ರೀನಿವಾಸ ಚಂದ್ರಿಮನಿ, ಚಂದ್ರಕಾಂತ್ ಆರ್ಯ, ಶಿವಬಸಯ್ಯ ಎಸ್ಮಠ್ ಸೇರಿದಂತೆ ಮತ್ತಿತರರು ಇದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಆಗಸ್ಟ್ 25ರಂದು ದಕ್ಷಿಣ ಕನ್ನಡ ಸಂಘದ ವತಿಯಿಂದ ಗಣೇಶೋತ್ಸವದ ಪ್ರಯುಕ್ತ ಕಲಬುರಗಿ ನಗರದಲ್ಲಿ ಕರಾವಳಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ದಕ್ಷಿಣ ಕನ್ನಡ ಸಂಘದ ಕಾರ್ಯದರ್ಶಿ ಪುರಂದರ ಭಟ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಗಸ್ಟ್ 25ರಂದು ಬೆಳಗ್ಗೆ 7 ಗಂಟೆಗೆ ಕಲಬುರಗಿ ನಗರದ ಎನ್ವಿ ಮೈದಾನದಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಜನತಾ ಗ್ರೂಪ್ ಆಫ್ ಹೋಟೆಲ್ನ ಮಾಲೀಕರಾದ ವಿಷ್ಣುಮೂರ್ತಿ ಚಾತ್ರ ಅವರು ಉದ್ಘಾಟನೆ ಮಾಡಲಿದ್ದಾರೆ ಎಂದು ತಿಳಿಸಿದರು. ನಮ್ಮ ದಕ್ಷಿಣ ಕನ್ನಡ ಸಂಘದ 59ನೇ ವರ್ಷದ ಗಣೇಶೋತ್ಸವ ಆಚರಣೆಯ ಪ್ರಯುಕ್ತ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರ ಪ್ರತಿಯಾಗಿ ಒಂದು KPL ಕರಾವಳಿ ಪ್ರೀಮಿಯರ್ ಲೀಗ್ ಅಂಥೇಳಿ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿದ್ದೇವೆ. ಈ ಪಂದ್ಯಾವಳಿಯು ನೂತನ ವಿದ್ಯಾಲಯ ಗ್ರೌಂಡ್ನಲ್ಲಿ ನಾಳೆ 25ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಪ್ರಾರಂಭ ಆಗ್ತದೆ. ಈ ಸಂದರ್ಭದಲ್ಲಿ ನಾವು 4 ತಂಡಗಳನ್ನು ವಿಂಗಡಿಸಿದ್ದೇವೆ. ಅದರ ಓನರ್ಗಳೆಲ್ಲ ಅದನ್ನು ಹೆಸರು ಹೇಗೆ ಅಂತ ಹೇಳಿದರೆ ಕುಡ್ಲಾ ಚಾಲೆಂಜರ್ಸ್ ಅಂತೇಳಿ, ಅದರ ಮಾಲೀಕರಾಗಿ ಜೀವನ್ ರಾಡ್ರಿಕ್ಸ್ ಅವರಿದ್ದಾರೆ. ಉಡುಪಿ ಸೂಪರ್ ಕಿಂಗ್ಸ್ ಅಂತೇಳಿ ಅದರ ತಂಡದ ಮಾಲೀಕರು ಸುದರ್ಶನ್ ಜತನ್. ಕುಂದಾಪುರ ವಾರಿಯರ್ಸ್ ಈ ತಂಡದ ಮಾಲೀಕರು ಸಂತೋಷ್ ಪೂಜಾರಿಯವರು. ಕಲಬುರಗಿ ಟೈಟನ್ಸ್ ಈ ತಂಡದ ಮಾಲೀಕರು ಸಾತ್ವಿಕ್ ಶೆಟ್ಟಿಯವರು. ಈ ಪಂದ್ಯಾವಳಿಯು ನೂತನ ವಿದ್ಯಾಲಯ ಗ್ರೌಂಡ್ನಲ್ಲಿ ಆಗ್ತದೆ. ಈ ಪಂದ್ಯಾವಳಿಗೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ವಿಷ್ಣುಮೂರ್ತಿ ಚಾತ್ರ ಇವರು JCPಯವರ ಮಾಲಕರಾಗಿದ್ದಾರೆ. ಮತ್ತು ಫಾದರ್ ವಿನ್ಸೆಂಟ್ ಪೆರೇರಾ ನಮ್ಮ ಮಾಗಾಂವ್ ಕ್ರಾಸ್ನ ಹಾಸ್ಪಿಟಲ್ ಇದರ ಮುಖ್ಯ ನಿರ್ದೇಶಕರಾಗಿದ್ದಾರೆ. ಅವರು ಕೂಡ ಪಂದ್ಯಾವಳಿಗೆ ಬಂದು ಪಂದ್ಯಾವಳಿಯನ್ನು ಪ್ರಾರಂಭಿಸಿದ್ದಾರೆ. ನಾವು ಸುಮಾರು 59 ವರ್ಷದಿಂದ ಈ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೇವೆ. ಇಂದು ಸುಮಾರು 15 ವರ್ಷದಿಂದ ಪರಿಸರ ಸ್ನೇಹಿ ಗಣಪತಿಯನ್ನು ನಾವು ಪ್ರತಿಷ್ಠಾಪಿಸುತ್ತಿದ್ದೇವೆ. ಈ ಸಂಘವು ಸಾಕಷ್ಟು ಸಾಮಾಜಿಕ ಕಳಕಳಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸುತ್ತಾ ಬಂದಿದೆ. ಕಲಬುರಗಿ ಜಿಲ್ಲೆಯ ಸಾಕಷ್ಟು ಸ್ಥಳದಲ್ಲಿ ನಾವು ದಕ್ಷಿಣ ಕನ್ನಡ ಸಂಘದ ವತಿಯಿಂದ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ನಡೆಸಿದ್ದೇವೆ. ಆಮೇಲೆ ಹೆಲ್ತ್ ಕ್ಯಾಂಪನ್ನು ನಡೆಸಿದ್ದೇವೆ. ಆಮೇಲೆ ದೃಷ್ಟಿ ದೋಷವುಳ್ಳವರಿಗೆ ಅದಕ್ಕೂ ಐ ಕ್ಯಾಂಪನ್ನು ನಡೆಸಿದ್ದೇವೆ. ಸಾಕಷ್ಟು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ಈಗ ನಮಗೆ ಹೋದ ವರ್ಷ ಅಂದರೆ ಒಂದು 2 ವರ್ಷದ ಹಿಂದಿನ ಪ್ರಧಾನಮಂತ್ರಿ ಇವರ ಒಂದು ಸ್ಕೀಮಲ್ಲಿ 1 ವರ್ಷವರೆಗೂ ಕ್ಷಯರೋಗ ಅವರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಸುಮಾರು 1 ವರ್ಷ ಕ್ಷಯರೋಗದ ಒಂದು ಕಿಟ್ ಅಂತೇಳಿ ಹೆಲ್ದಿ ಫುಡ್ ಅದನ್ನು ನಾವು ಅವರಿಗೆ ಒದಗಿಸಿದ್ದೇವೆ. ಸೊ ಹೀಗೆ ಈ ರೀತಿಯಾಗಿ ಸಾಕಷ್ಟು ಸಮಾಜಮುಖಿ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ನಂದಗೋಕುಲದಲ್ಲಿ ಪ್ರತಿ ವರ್ಷವೂ ಸಾಕಷ್ಟು ರೀತಿಯಿಂದ 1 ವರ್ಷ ಊಟವನ್ನು ಕೊಟ್ಟಿದ್ದೇವೆ ನಾವೆಲ್ಲರೂ. ಸೊ ಸಂಘದ ವತಿಯಿಂದ ಸಾಕಷ್ಟು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. 1ನೇ ತಾರೀಕಿನಂದು ನಾವೊಂದು ಸ್ಪೋರ್ಟ್ಸ್ ವರ್ಷಂಪ್ರತಿ ಒಂದು ಕ್ರೀಡಾ ದಿನಾಚರಣೆಯನ್ನು ಮಾಡ್ತೇವೆ ನಾವು. ಆ ದಿವಸ ಎಲ್ಲರೂ ಸಂಘ ಕಳಪೆ ಮಟ್ಟದ ಹೆಸರು ಬೀಜ ಮಾರಾಟ ಮಾಡಿ ರೈತರಿಗೆ ಮೋಸ ಮಾಡಿದ ಬೀಜದ ಕಂಪನಿಯ ಮೇಲೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಂಡು ಬೀಜದ ಕಂಪನಿಯ ಮೂಲಕ ಪ್ರತಿ ಎಕರೆಗೆ ಕನಿಷ್ಠ 25,000 ರೂಪಾಯಿ ಪರಿಹಾರ ಕೊಡಿಸಲು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಷಣ್ಬಸಪ್ಪ ಮಂಶೆಟ್ಟಿ ಆಗ್ರಹಿಸಿದರು. ಈ ಕುರಿತು ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ರೈತರ ಜೀವನಾಡಿ ಹೆಸರು ಬೆಳೆಯಾಗಿದೆ. 1 ವರ್ಷದಲ್ಲಿ 3 ತಿಂಗಳ ಬೆಳೆ ಆಗಿದೆ. ಆದ್ರೆ ರೈತರು ಹೆಸರು ಬೆಳೆ ಮೇಲೆ ನಂಬಿ ಕುಳಿತು ರೈತರಿಗೆ ಮೋಸ ಮಾಡಿದ್ದ ಮಹಾಗುಜರಾತ್ ಬೀಜದ ಕಂಪನಿ ಕಳಪೆ ಮಟ್ಟದ ಹೆಸರು ಬೀಜ ಮಾರಾಟ ಮಾಡಿ 90 ದಿನಗಳ ಬೆಳೆಗೆ ಬೀಜ, ರಸಗೊಬ್ಬರ, ಸದಿ 2 ಬಾರಿ ಔಷಧಿ ಸಿಂಪಡಣೆ ಮಾಡಿ ಎಡೆ ಹೊಡೆದು ಪ್ರತಿ ಎಕರೆಗೆ ಕನಿಷ್ಠ 1 ಎಕರೆಗೆ 6,000ದಿಂದ 8,000 ರೂಪಾಯಿ ಖರ್ಚು ಮಾಡಿ ಲಾಗುಡಿ ಮಾಡಿದ ರೈತರಿಗೆ ಕನಿಷ್ಠ 1 ಎಕರೆಗೆ ಹೆಸರು ಬೆಳೆ 35,000 ರೂಪಾಯಿ ಹಾನಿ ಉಂಟು ಮಾಡಿದೆ. ರೈತರ ಬದುಕಿನ ಮೇಲೆ ಬರೆ ಎಳೆದಂತ ಮಹಾಗುಜರಾತ್ ಕಂಪನಿ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಆ ಕಂಪನಿಯು ಕಪ್ಪು ಪಟ್ಟಿಗೆ ಸೇರಿಸಿ
ತಿಳಿಸಿ ರೈತರ ಹಿತದೃಷ್ಟಿ. ಗುಲ್ಬರ್ಗ ಜಿಲ್ಲೆಯಲ್ಲಿ ಈಗಾಗಲೇ ರೈತರ ರೊಕ್ಕದ ಮಾಲು ಹೆಸರು, ಆ ಹೆಸರು ಇಡೀ 3 ತಿಂಗಳದ್ದು 90 ದಿನಗಳದ ಬೆಳೆ, ಆ ಹೆಸರಿನ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ರೈತರು ಇವತ್ತು ಮಹಾ ಗುಜರಾತ್ ಅಂತಕ್ಕಂಥ ಒಂದು ಹೆಸರು ಬೀಜ ಕಂಪನಿ ಏನಿದೆ, ಮಹಾ ಗುಜರಾತ್ ಕಂಪನಿ ಗುಲ್ಬರ್ಗ ಜಿಲ್ಲೆಯಲ್ಲಿ, ಆ ಮಹಾ ಗುಜರಾತ್ ಕಂಪನಿ ಮೂಲಕ ರೈತರಿಗೆ ಮೋಸ ಮಾಡಿದ್ದಾರೆ. ಹೆಸರು ಬೀಜದ ಅನ್ಕರ ಇವತ್ತು ಕಳಪೆ ಮಟ್ಟದ ಬೀಜ ವಿತರಣೆ ಮಾಡಿದ್ದಾರೆ, ದುಬಾರಿ ರೊಕ್ಕವನ್ನು ತಗೊಂಡಿದ್ದಾರೆ. ಹೀಗಾಗಿರೋದ್ರ ರೈತರ ಅನ್ಕರ ಹೆಸರು ಅನ್ಕರ ಬಿತ್ತನೆ ಮಾಡಿದ್ದಾರೆ. ಬುಕ್ಕದಾಳು, ಬೀಜ, ಗೊಬ್ಬರ ಮತ್ತು ಸದಿ, 2 ಬಾರಿ ಎಣ್ಣೆ ಹೊಡೋದಕ್ಕೆ ಎಡಿ ಹೊಡೆದಿದ್ದಾರೆ. ಇಷ್ಟೆಲ್ಲ ಲಾಗೋಡಿ ಮಾಡಿರ್ತಕ್ಕಂಥ ಹೆಸರನ್ಕರ ಕೈಗೆ ಬಂದ ತುತ್ತನ್ನು ಬಾಯಿಗೆ ಬರಲಾರಂಥ ಪರಿಸ್ಥಿತಿ ಇವತ್ತು ರೈತರನ್ನು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿರೋದ್ರಿಂದ ರೈತರು ಆ ಹೆಸರನ್ಕರ ಇಲ್ಲಿವರೆಗೂ ಬಿತ್ತಿರ್ತಕ್ಕಂಥ ಮಹಾ ಗುಜರಾತ್ ಕಂಪನಿ ಬೀಜ ತಂದಿರತಕ್ಕಂಥ ಬೀಜ ಏನಿದೆ, ಬಿತ್ತಿರ್ತಕ್ಕಂಥದ್ದು ಹೆಸರು ಯಾವುದೇ ಕಾರಣಕ್ಕೂ ಕೂಡ ಹೂವು ಬಿಟ್ಟಿಲ್ಲ, ಚಳ್ಳಿ ಕಚ್ಚಿಲ್ಲ, ಕಾಯಿ ಆಗಿಲ್ಲ, ಆಗಲಾರದೆ ರೈತರನ್ನು ಇವತ್ತು ಅದರ ಮೇಲೆ ಅವಲಂಬಿತರಾಗಿರ್ತಕ್ಕಂಥವ್ರು, ಅದೇ ಬೆಳೆ ಮೇಲೆ ನಂಬಿಕೊಂಡು ಕೂತಿರ್ತಕ್ಕಂಥ ರೈತರು ಇವತ್ತು ಸಾಲದ ಮಡುವಿನಲ್ಲಿ ಒದ್ದಾಡ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಸಾಲದ ಮಡಿನಲ್ಲಿ ಸಂಕಷ್ಟಕ್ಕೆ ದೂಡಿದರೆ ರೈತರು ಹಣೆ ಕೈ ಹಚ್ಕೊಂಡು ನಮ್ಮ ಹಣೆ ಬಾರ ಅಂತಕ್ಕಂಥ ಮಾತನ್ನು ಇವತ್ತು ಹಣೆ ಕೈ ಹಚ್ಕೊಂಡು ನೆಲ ಹಿಡಿದು ಮನೆಯಲ್ಲಿ ಹಾಸಿಗೆ ಹಾಕ್ಕೊಂಡು ಬೀಳ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ. ಅದು ಕಮಲಾಪುರ ತಾಲೂಕಿನ VK ಸಲಗರದಲ್ಲಿ ಸುಮಾರು ಏನಿಲ್ಲ ಅಂದರೆ 20-25 ಜನ ರೈತರನ್ನು ಆ ರೀತಿ ಕಾಣ್ತಾ ಇದ್ದೀವಿ. ಆಳಂದ ತಾಲೂಕಿನ ಮುನ್ನಳ್ಳಿ ಗ್ರಾಮದಲ್ಲೂ ಕೂಡ ರೈತರನ್ನು ಆ ರೀತಿಯನ್ನು ಪರಿಸ್ಥಿತಿಯನ್ನು ಕಾಣ್ತಾ ಇದ್ದೀವಿ. ಹಾಗಾಗಿರೋದು ಮಹಾ ಗುಜರಾತ್ ಕಂಪನಿ ಏನಿದೆ, ಆ ಕಂಪನಿ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು. ರೈತರ ಮೇಲೆ ಬರೆ ಎಳೆದಿದೆ, ರೈತರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟಿ ಹಾಕಿದ್ದಾರೆ, ರೈತರಿಗೆ ದ್ರೋಹ ಬಗ್ದಿದ್ದಾರೆ, ಮೋಸ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ಹಾಗಾಗಿರೋದ್ರಿಂದ ಆ ಕಂಪನಿ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಬೇಕು, ಆ ಕಂಪನಿ ಕಪ್ಪು ಪಟ್ಟಿಗೆ ಸೇರಿಸ್ಬೇಕು. ಕಂಪನಿ ಮೂಲಕ ಇವತ್ತು ಆ ರೈತರ ಏನು 1 ಎಕರೆ ಬೆಳೆ ಬೆಳೀಲಿಕ್ಕೆ ಏನು ಖರ್ಚು ಮಾಡ್ತಾರೋ, 1 ಎಕರೆಗೆ ಸರಾಸರಿ ಇಲ್ಲಪ್ಪ ಅಂದರೂ ಕೂಡ 6,500 7,000 ರೂಪಾಯಿನ ಇವತ್ತು ಲಾಗೋಡಿ ಖರ್ಚು ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ರೈತರು ಎದುರಿಸ್ತಾ ಇದ್ದಾರೆ. ಹಾಗಾಗಿರೋದ್ರೆ 1 ಎಕರೆ ಬೆಳೆ ಸರಾಸರಿ ಇಲ್ಲಾಂದರೂ ಕೂಡ, ಕನಿಷ್ಠ ಇಲ್ಲ ಅಂದರೂ ಕೂಡ 4ರಿಂದ 5 ಚೀಲ 5 ಕ್ವಿಂಟಲ್ ಹೆಸರುಗಳನ್ನು ಬೆಳೀತಕ್ಕಂಥ ಇವತ್ತು ರೈತರನ್ನು ಕಾಣ್ತಾ ಇದ್ದೀವಿ. ಹಾಗಾಗಿರೋದ್ರಿಂದ ಸರಾಸರಿ ಇವತ್ತು 1 ಕ್ವಿಂಟಲ್ ಹೆಸರಿಗಿಲ್ಲ ಅಂದರೂ ಕೂಡ ಇವತ್ತು 7,000 ರೂಪಾಯಿ ರೇಟ್ ಹಿಡಿದ್ರು ಕೂಡ 5 ಕ್ವಿಂಟಲ್ ರೇಟ್ ಏನಾಯಿತು ಅಂತಕ್ಕಂಥ ಅಂದಾಜು ಸರಾಸರಿ 1 ಎಕರೆಯಿಂದ 30,000 ರೂಪಾಯಿ ಹಾನಿ ಆಗ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಕಾಣ್ತಿದ್ದೀವಿ. ಹಾಗಾಗಿರೋದ್ರಿಂದ ಕನಿಷ್ಠ ಇಲ್ಲ ಅಂದರೂ ಕೂಡ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಹೀಗೆ ಸಾವಿರಾರು ಜನ ರೈತರನ್ನು ಸಂಕಷ್ಟಕ್ಕೆ ಇಳಿತಕ್ಕಾಗಿರ್ತಕ್ಕಂಥದ್ದು ಇವತ್ತು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿರೋ ತಕ್ಷಣವೇ ಇವತ್ತು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು, ಜಿಲ್ಲಾಧಿಕಾರಿಗಳು ತಕ್ಷಣವೇ ಮಧ್ಯಪ್ರವೇಶ ಮಾಡಿ ಆ ಕಂಪನಿ ಮೇಲೆ ಸೀರಿಯಸ್ ಆದಂಥ ಒಂದು ಕಾನೂನು ಪ್ರಕಾರವಾಗಿ ಆ್ಯಕ್ಷನ್ ತಗೊಂಡು ಆ ರೈತರ ನೆರವಿಗೆ ಧಾವಿಸಿ ಆ ರೈತರನ್ನು ಸಂಕಷ್ಟಕ್ಕೆ ಸಿಲುಕಿ ಇರತಕ್ಕಂಥ ಮತ್ತು ಮೋಸಕ್ಕೊಳಗಾಗಿರ್ತಕ್ಕಂಥ ರೈತರಿಗೆ ನ್ಯಾಯ ಕೊಡಬೇಕು, ಅವ್ರಿಗೆ ಪರಿಹಾರ ಕೊಡಬೇಕು ಸಮಂಜಸವಾಗಿರ್ತಕ್ಕಂಥ ಕಂಪ್ನಿ ಮೂಲಕ ಅಂತಕ್ಕಂಥ ಮಾತನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯ ಮಾಡ್ತದೆ. ಒಂದು ವೇಳೆ ನಿರ್ಲಕ್ಷ್ಯ ಧೋರಣೆ ತೋರಿದ್ದಲ್ಲಿ ಬೀದಿಗಳು ಹೋರಾಟ ಮಾಡಬೇಕಾದಂಥದ್ದು ಅನಿವಾರ್ಯತೆ ಆಗ್ತಿರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತದೆ. ಶರಣಬಸಪ್ಪ ಮಮ್ಮಶೆಟ್ಟಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್,
ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.